ನಮಸ್ಕಾರ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕ ಶೈಲಿಲಿ ಲಟ್ಟಿಸಿ ರೊಟ್ಟಿ ಮಾಡೋದು ಹೆಂಗೆ ಅಂತ ಇವತ್ತು ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಉತ್ತರ ಕರ್ನಾಟಕದಾಗ ನಮ್ ಕುಲಕಸುಬು ಅಂದ್ರೆ ಅದು ಸೀರೆ ನೇಯುದು. ನೋಡ್ರಿ ಎಷ್ಟು ಚಂದ ಸೀರೆ ಆಗತಾವ. ಅದರ ಜೊತೆಗೆ ಈಗ ಸಾಫ್ಟ್ ಆಗಿ ಲಟ್ಟಿಸಿ ಉಬ್ಬಿಸಿ ರೊಟ್ಟಿ ಮಾಡೋದು ಹೆಂಗೆ ಅಂತ ಕಲಿಯೋಣ ಬನ್ನಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಮತ್ತು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಆ ಕುದಿಯುವ ನೀರನ್ನು ಜೋಳದ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಚಮಚದಿಂದ ಚೆನ್ನಾಗಿ ಕಲಸಿ. ನಂತರ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕುತ್ತಾ ಹಿಟ್ಟನ್ನು ರೊಟ್ಟಿಗೆ ಬೇಕಾದ ಹದಕ್ಕೆ ಚೆನ್ನಾಗಿ ನುಣ್ಣಗೆ ಹದ ಮಾಡಿಕೊಳ್ಳಿ. ಈಗ ಕಲಸಿದ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಲಟ್ಟಿಸುವ ಮನೆಯ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕಿ ನಮ್ಮ ಉತ್ತರ ಕರ್ನಾಟಕ ಶೈಲಿಲಿ ರೊಟ್ಟಿಯನ್ನು ತೆಳುವಾಗಿ ಮತ್ತು ವೃತ್ತಾಕಾರವಾಗಿ ಲಟ್ಟಿಸಿ. ಬಿಸಿ ಕಾವಲಿ ಮೇಲೆ ಲಟ್ಟಿಸಿದ ರೊಟ್ಟಿಯನ್ನು ಹಾಕಿ ಒಂದು ಬಟ್ಟೆಯಿಂದ ರೊಟ್ಟಿಗೆ ನೀರು ಹಚ್ಚಿ ನಂತರ ಒಂದು ಒಣ ಬಟ್ಟೆಯಿಂದ ನಿಧಾನವಾಗಿ ಒತ್ತುತ್ತಾ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ. ನೋಡಿ ಎಷ್ಟೊಂದು ಚಂದ ಉಬ್ಬಿ ಬರ್ತೈತಿ ರೊಟ್ಟಿ. ಹೀಗೆ ಮಾಡಿದ್ರೆ ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿ ಇರ್ತೈತಿ. ಬಿಸಿ ಬಿಸಿಯಾದ ರುಚಿಕರವಾದ ಉತ್ತರ ಕರ್ನಾಟಕ ಶೈಲಿಯ ಲಟ್ಟಿಸಿದ ರೊಟ್ಟಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.